ಇದು ಒಂದು ಚಕ್ರ ಮಾತ್ರ ಇದು ಮೇಲೆ ಹಿಂಗೆ ಹೋಗುತ್ತೆ. ನಾನು ಇಲ್ಲಿ ಒಳಗಡೆ ಒಂದು ನಟ್ಟು ಕೊಡ್ತೀನಿ. ಸೊ ಇದ್ರದ್ದು ಭಾರ ಜಾಸ್ತಿ ಇರುತ್ತೆ. ಭಾರ ಜಾಸ್ತಿ ಇದ್ದಾಗ ಗುರುತ್ವಾಕರ್ಷಣೆ ಇದನ್ನು ಈ ಕಡೆ ಇಡ್ತಾರೆ. ಸೊ ಇನ್ನೊಂದು ಗ್ರಾವಿಟಿ ವಾಕರ್ ಅಂತ ಇದೆ. ಇದನ್ನು ಹಿಂಗೆ ಇಟ್ಟಾಗ ಅದಾಗದೆ ಕೆಳಗಡೆ ನಡ್ಕೊಂಡು ಬರುತ್ತೆ. ಸೆಂಟರ್ ಆಫ್ ಮಾಸ್ ಮತ್ತು ಗ್ರಾವಿಟಿ ಅಟ್ರಾಕ್ಟ್ ಮಾಡಿಬಿಟ್ಟು ಅದನ್ನು ಒಂದು ಟಾರ್ಕ್ ಕೊಡುತ್ತೆ. ಮೂವ್ ಆಗಿ ಚಲಿಸೋದಕ್ಕೆ ನಡೆಯೋದಕ್ಕೆ ಒಂದು ಟಾರ್ಕ್. ಇದು ಆಪ್ಟಿಕಲ್ ಇಲ್ಯೂಷನ್ ಅಂತ. ಒಂದು ಕಣ್ಣನ್ನು ಮುಚ್ಚಿ ನಾವು ಒಂದ್ರದ್ದು ಕಣ್ಣನ್ನು ನೋಡಿಕೊಂಡೇ ಚಲಿಸಿದ್ರೆ ಈ ಕಡೆಯಿಂದ ಆ ಕಡೆ ಅದು ನಮ್ಮನ್ನೇ ನೋಡ್ತಿದೆಯೇನೋ ಅನ್ನೋ ಹಾಗೆ ನಮಗೆ ಭ್ರಮೆ ಉಂಟಾಗುತ್ತೆ, ಮಾಯೆ. ಅದು ಹಾಲೋ ಇರೋದ್ರಿಂದ ಹಾಗಾಗ್ತದೆ. ಇದ್ರದ್ದು ತತ್ವ ಹೀಗೆ ಒಂದು ಕಣ್ಣಿಂದ ನೋಡಿದ್ರೆ ನಾವು ಹೆಚ್ಚು ಕಣ್ಣಿಂದ ನೋಡಿ ಸ್ವಲ್ಪ ಆ ಕಡೆ ಹೋದರೆ ಇದು ತಪ್ಪು ನೋಡ್ತಿರೋದ್ರೆ ಏನು ಕಾರಣಕ್ಕೆ ಅದು ಹಾಲೋ ಅದು ನಾವು ಒಂದು ಕಣ್ಣು ಮುಚ್ಚಿದಾಗ ಆ ಡೈಮೆನ್ಷನ್ ಇದು ಮಧ್ಯದಲ್ಲಿ ಫೋಲ್ಡ್ ಮಾಡಿರೋದು ಅದು ಒಂದು ಕಣ್ಣಿಂದ ನೋಡೋಕ್ಕಾಗುತ್ತೆ. ಹಾಗಾಗಿ ಒಂದು ಕಣ್ಣಿಂದ ನೋಡಿದ್ರೆ ಅದು ನಮ್ಮನ್ನೇ ನೋಡ್ತಾರೆ ಥರ. ಅದು ನಮಗೆ ಭ್ರಮೆ ಉಂಟಾಗುತ್ತೆ. ಅದು ನಮ್ಮನ್ನು ನೋಡ್ತಾ ಇಲ್ಲ ನಿಜವಾಗ್ಲೂ. ಬಟ್ ಅದು ನಾವು ಹಾಗೆ ಒಂದು ಕಣ್ಣು ಮುಚ್ಕೊಂಡು ನೋಡಿದಾಗ ಅದು ನಮ್ಮನ್ನು ನೋಡ್ತಾ ಇದೆ ಅಂತ ಭಾಸ. ಹಾಗಾದ್ದಲ್ಲ, ನೀವು ಹೇಳಿದ್ದಕ್ಕಾಗಲ್ಲ ನನಗೆ ಸಂದೇಹ. ನನಗೆ ಭ್ರಮೆ ಆದಾಗ ನೀನು ಹೇಳಿದ್ದಕ್ಕೋಸ್ಕರ ನನಗೆ ಉಂಟಾಗ ಅಂತ ಈಗ ಹಾಗಾಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲ ನೋಡ್ತಾ ಬರ್ತೇನೆ. ಮತ್ತೊಂದು ಬೇಕಾದ್ರೆ ಇದೆ ಹೀಗೆ ಕಾಣುತ್ತಲ್ಲ, ಒಂದು ಕಣ್ಣು ಮುಚ್ಚಿದ್ರೆ ಹಾಗೆ ಕಾಣುತ್ತೆ ಅಂತ ಅವ್ರಿಗೆ ಅದನ್ನು ಅದು ಮೊದಲೇ ಹೇಳಿದ್ರಿಂದ ಆ ಭ್ರಮೆ ಆಗೋದಿಲ್ಲ. ಹತ್ತಿರ ಇದ್ದ ದೂರ ಇದ್ದವ್ರಿಗೆ ಅವ್ರ ಕರ್ಕೊಂಡೆಲ್ಲ ಕಣ್ಣು ನೋಡಿ ಅದು ಹೇಳಬಾರ್ದು. ಕಾಣುತ್ತೆ ಅಂತ ಹೇಳೋದು, ಕಣ್ಣು ಉಟ್ಕೊಂಡು ನೋಡಿ ಅಂತ ಎರಡು ಕೂಡ ಹೇಳಬೇಕು. ಅದು ಅವರಿಗೂ ಕಾಣುತ್ತೆ ಅಂದರೆ ಅವಾಗ ಹೇಳಬೇಕು. ಈಗ ನೀವು ಹೇಳಿದ್ರಿಂದ ಅದು ಹಾಗೆ ಕಾಣುತ್ತೆ ಅಂತ ತಿಳ್ಕೊಂಡೇ ನಾನು ನೋಡಿಬಿಟ್ಟೆ ಹಾಗೆ ಕಾಣುತ್ತೆ.